ಹಲೋ. ಹಲೋ ಹಲೋ, ಹೇಳಿ ಯಾರು? ಸರ್, ಇದು ತುಮಕೂರು ಅವರಲ್ವಾ ಹಾಂ ಹೇಳಿ. ಧರ್ಮಸ್ಥಳ? ಹಾಂ ಹೇಳಿ. ಅದೇ ಸರ್, ಇದು ನಾವು ಒಂದು ಲ್ಯಾಕ್ ತಗೊಂಡಿದ್ವಿ. ಹಾಂ ಅಲ್ಲೇ 1 ಇಯರ್ ಇಂದ ಕಟ್ಟಿದೀವಿ 50,000 ಆಗಟ್ಲೆ. ಹಾಂ ಮತ್ತೆ ಅವ್ರಿನ್ನೂ ಕಟ್ಟಿ ಕಟ್ಟಿ ಅಂತಿದ್ದಾರೆ. ಅದು ಇಂಟ್ರೆಸ್ಟ್ ಅದು ಹೇಗೆ ಅಂತ, ಕಟ್ಟೋದೋ ಬೇಡವೋ ಅಂತ. ಧರ್ಮಸ್ಥಳ ಸಂಘ ಕಟ್ಟಂಗೆ ಅಲ್ವಲ್ಲ. ಅವ್ರ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಸರ್ ಅಲ್ಲ ಅಯ್ಯಮ್ಮ, ಅವ್ರು ಹೊಲ್ಸೊಲ್ಸು. ಈಗ ವಿಡಿಯೋ ಮಾಡ್ಕೊಳ್ಳಿ. ರೀಸೆಂಟ್ ಆಗಿ 3 ಲಕ್ಷ ತಗೊಂಡ. ವಿಡಿಯೋ ಮಾಡ್ಕೊಳಕ್ಕೆ ಬರಲ್ಲ ಸರ್, ಅಯ್ಯಮ್ಮ ಈಗ ಎಷ್ಟು ರಾಕ್ಷಸಿ. ದಿವಸ ಆಯ್ತು ಮನೆಗೆ ತಗೊಂಡು? ಎಷ್ಟು ದಿವಸ ಆಯ್ತು ತಗೊಂಡು ಅವನು? 1 ಇಯರ್ ಆಯ್ತು ಸರ್ ತಗೊಂಡು. ಚಿತ್ರಿಂಸೆ ಕೊಡ್ತೈತೆ ಸರ್ ಅಯ್ಯಮ್ಮ ಒಂದು ದಿನ ಆರ್ ಬೈ ಕೆಲ್ಸ ಲೈಸೆನ್ಸ್ ಐತೆ ಅಂತ ಕೇಳಿ ಅವ್ರತವ. ನಿಮ್ದು ಪಾಸ್ಬುಕ್, ಉಳಿತಾಯ ಪಾಸ್ಬುಕ್ ಕೊಟ್ಟವ್ರ ನಿಮ್ಗೆ? ಅವಮ್ಮ ಕೊಟ್ಟಿಲ್ಲ ಸರ್, ಎಲ್ಲ ಅವರೇ ಇಟ್ಕೊಂಡಿದ್ದಾರೆ. ಉಳಿತಾಯ ಪಾಸ್ಬುಕ್ ಕೇಳಿ. ಉಳಿತಾಯ ಪಾಸ್ಬುಕ್ ಅವ್ರು ತಗೊಂಬಂದು ನಮ್ಮ ಉಳಿತಾಯ ಕಟ್ಟಿದೀವಲ್ಲ, ಆ ಉಳಿತಾಯದ ಪಾಸ್ಬುಕ್ ಕೊಡಿ, ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ, ನಮ್ದು ಇನ್ಸೂರೆನ್ಸ್ ಬಾಂಡು ಕೊಡಿ. ಅದೇ ಸ್ಲಿಪ್, ಇನ್ಸೂರೆನ್ಸ್ ಸ್ಲಿಪ್ ಐತಲ್ಲ ಅದನ್ನ ಕೊಡಿ. ಇನ್ಶೂರೆನ್ಸ್ ಮಾಡಿಸಿಲ್ಲ ನಾವು. ಇನ್ಸೂರೆನ್ಸ್ ಮಾಡಿ ಪಿ.ಆರ್.ಕೆ ಅಂದ್ರೆ ಲೋನ್ ತಾಳಕ್ಕೆ ಭದ್ರತೆಗೆ ಅಂದ್ಬಿಟ್ಟು ಪಿ.ಆರ್.ಕೆ ಮಾಡ್ಸಿರ್ತಾರೆ ನೋಡಿ. ಇಲ್ಲ, ಮಾಡಿಲ್ಲ. ಮಾಡಿರ್ಬೇಕೇನೋ 1 ಗೊತ್ತಿಲ್ಲ. ಲಕ್ಷ ಮೇಲೆ ತಗೊಂಡ್ರೆ ಪಿ.ಆರ್.ಕೆ ಮಾಡಿಸ್ತಾರೆ. 1 ಲಕ್ಷನೇ ತಗೊಂಡಿರೋದು, ಅದ್ರ ಮೇಲ್ ತಗೊಂಡಿಲ್ಲ. 1 ಲಕ್ಷ ಪಿ.ಆರ್.ಕೆ ಮಾಡ್ಸಿರ್ತಾರೆ ಅವರು. ಮಾಡ್ಕೊಂಡಿದಾರ? ಅದಕ್ಕೂ ಸೇರಿಸಿ ಅಮೌಂಟ್ ತಗೊಂತಿದ್ದಾರೆ ಸರ್. ಕಟ್ ಮಾಡಿದ್ರೆ ಅದು ಪಿ.ಆರ್.ಕೆ ಬಾಂಡ್ ಕೊಡಿನಿ, ಮತ್ತೆ ಉಳಿತಾಯದ ದುಡ್ಡು ಪಾಸ್ಬುಕ್ ಕೊಡಿನಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಪಾಸ್ಬುಕ್, ಉಳಿತಾಯ ಪಾಸ್ಬುಕ್ ನಿಮ್ಮ ಸಂಘದ ಹೆಸರಲ್ಲಿ, ನಿಮ್ಮ ಗ್ರೂಪ್ಗೆ ಕೊಡ್ಲಿ, ಸಂಘದ ಹೆಸರಲ್ಲಿ ಕೊಡ್ಬೇಕು. ಅವತ್ತಿಂದ ನೀವು ಸಂಘ ಸೇರಿ ಎಷ್ಟು ವರ್ಷ ಆಗೈತೆ? ಅಲ್ಲಿ 4 ವರ್ಷ 5 ವರ್ಷ ಆಯ್ತು ಸರ್. 5 ವರ್ಷದಿಂದ ನೀವು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಉಳಿತಾಯ ಎಷ್ಟು ಮಾಡ್ತಾ ಇದೀರಾ ವಾರಕ್ಕೆ? 50 ರೂಪಾಯಿ ವಾರ ಒಂದು ಪ್ರಶ್ನೆ 15 ಮೇಲಾಗಿದೆ ನಮ್ದು. ಅಲ್ಲಲ್ಲ, ಪ್ರಶ್ನೆ ವಾರ ನೀವು 50 ರೂಪಾಯಿ ಕಟ್ಟಿದ್ರಲ್ಲ, ಅವತ್ತಿನ ಡೇಟ್ ಇಂದ ಇವತ್ತಿನ ಡೇಟಿವರೆಗೂ ನಾವು ಸಾಲ ತಗೊಂಡಿರೋದು, ಉಳಿತಾಯ ಕಟ್ಟಿರೋದು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನಮ್ ಬ್ಯಾಂಕ್ ಅಲ್ಲಿ ಕೊಡಿ ಅಂತ ಕೇಳಿ. ಬ್ಯಾಂಕ್ ಬುಕ್ ಅಲ್ಲಿ, ಬ್ಯಾಂಕ್ ಬುಕ್, ಬ್ಯಾಂಕ್ ಪಾಸ್ಬುಕ್ ಅದು ಅವ್ರು ಏನು ಕೊಡ್ತಾ ಇಲ್ಲ ಸರ್. ಕೊಡೋವರೆಗೂ ನಾವು ಕಟ್ಟಲ್ಲ ಅನ್ನಿ, ನಮ್ಗೆ ಕೋರ್ಟ್ ನೋಟಿಸ್ ಕಳ್ಸಿ, ನಾವು ಕೋರ್ಟ್ ಅಲ್ಲಿ ಕಟ್ತೀವಿ. ನೀವು ಆರ್ ಬೈ ಲೈಸೆನ್ಸ್ ಇಲ್ಲ, ಅದನ್ನ ತೋರಿಸ್ಬೇಕು ನೀ. ಅವರು ಗಲಾಟೆ ಮಾಡ್ತಾರೆ ಸರ್ ಅಮ್ಮ. ಪ್ರತಿನಿಧಿ ಮಾಡ್ತಿರೋದು. ಅದೇ ಗೊತ್ತಾಯ್ತು. ವಿಡಿಯೋ ಮಾಡಿ, ಅವ್ರದ್ದು ವಿಡಿಯೋ ಮಾಡ್ಬಿಟ್ಟು ಕಳ್ಸಿ. ಅಯ್ಯೋ ಹೆಂಗ್ ಸರ್, ನಾವ್ ಮರ್ಯಾದೆಯಿಂದ ಪ್ರಶ್ನೆ ಮರ್ಯಾದೆ ಲೆಕ್ಕ ಅಲ್ಲ. ನಿಮ್ ದುಡ್ಡು ನೀವು ಉಳಿಸ್ಕೋಬೇಕು, ನಿಮ್ ಉಳಿತಾಯ ದುಡ್ಡು ಕೊಡಲ್ಲ ಅವರು. ಕೊಡ್ತಿಲ್ಲ. ಅದನ್ನೇ ಸರ್ ಯಾರೋ ಒಬ್ರು ಬಿಟ್ಟಿದ್ದಾರೆ, ಅವ್ರು ದುಡ್ಡು ತಗೊಂಡಿಲ್ಲ, ಅವ್ರಿಗೆ ಕೊಡ್ತಾನೆ ಇಲ್ಲ, ದುಡ್ಡು ಕೊಡಿಸ್ತಾನೆ ಇಲ್ಲ. ಕೊಡಿ ಅಂದ್ರೆ ಅವ್ರು ಒಬ್ರು ಸರ್ ಇದ್ದು ಕಂಪ್ಲೇಂಟ್ ಕೊಟ್ಬಿಟ್ಟು, ನೀವು ನಿಮ್ ದುಡ್ಡು ಪೂರ್ತಿ ಕಟ್ಟಿದಾದ್ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ತಗೊಳ್ಳಿ, ಇಸ್ಕೊಳ್ಳಿ ಅಂತ ಅಂದ್ರು. ನಾವ್ ಅತ್ತೆ ತಗೊಂಡ್ವಿ. ಬೇಡ ಅಂತ ಅಂದ್ರು ಅಯ್ಯಮ್ಮ ಬಾ 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 ಅಂತ ಹೇಳಿ ಫೋರ್ಸ್ ಮಾಡಿ ಕರ್ದು ಮತ್ತೆ ಕೊಡ್ತು ಅಮೌಂಟ್. ನಾನು 50,000 ತಗೊಂಡಿದ್ದೆ, ಬೇಡ ಅಂತ. ಅವ್ರ ರಿಲೇಷನ್ ತಗೊಳಕ್ ಮಾತ್ರ ಇಟ್ಕೊಂಡಿದ್ದಾರೆ ಸರ್. ನಮ್ಮನ್ ಸುಮ್ನೆ ಯೂಸ್ ಮಾಡಕ್ ಯಾವಾಗ್ಲೋ ಒಂದ್ಸರಿ. ಇಷ್ಟು ವರ್ಷದಿಂದ ನಮ್ದು 15,000 ಮೇಲಾಗಿದೆ ಸರ್ ಉಳಿತಾಯ. ಆದ್ರೂನು ಅಷ್ಟು ದುಡ್ಡು ಬಿಟ್ಟಿರೋರ್ಗೆ ಕೊಡ್ತಾ ಇಲ್ಲ. ಅವ್ರು ಪೂರ್ತಿ ಕಟ್ಟಿದ್ದಾರೆ, ಅವ್ರ ತಾಗೆ 55 ರೂಪಾಯಿ ಇಸ್ಕೊಂಡ್ ಬಂದ್ ಸೈನ್ ಹಾಕ್ಸ್ಕೊಂಡು ಫೋರ್ಜರಿ ಸೈನ್ ಹಾಕಿ ದುಡ್ಡು ತಗೊಂಡಿದ್ದಾರೆ ಸರ್. ಅವ್ರು 3 ಲಕ್ಷ. ಅಯ್ಯಮ್ಮ ಪ್ರತಿನಿಧಿ ಅಂತ ಇದ್ದಾಳಲ್ಲ, ಅವಮ್ಮನೆ 3 ಲಕ್ಷ ತಗೊಂಡಿದ್ದಾಳೆ. ಫೋರ್ಜರಿ ಸೈನ್ ಹಾಕಿ ಎಲ್ಲಾರ್ದು. ಅಧ್ಯಕ್ಷ ನಾವು ಹೋಗಿಲ್ವಲ್ಲ, ಅದಕ್ಕೆ ನಾವು ಸೈನ್ ಹಾಕಲ್ಲ ಅಂದ್ವಿ. ಅದಕ್ಕೆ ಅವರ ಫೋರ್ಜರಿ ಸೈನ್ ಹಾಕೊಂಡು ತಗೊಂಡವ್ರೆ. ಅವರೇ ಸೈನ್ ಹಾಕೊಂಡ್ ಅವರೇ ತಗೊಂಡಿದ್ದಾರೆ. ಅಲ್ಲಿ ಆಫೀಸಲ್ಲಿ ಸೈನ್ ಹಾಕ್ಸ್ಕೊ ಇದ್ ಮಾಡ್ತಾರಲ್ಲ, ಅವರು ಸರಿ ಇಲ್ಲ ಸರ್. ಅಲ್ಲಿ ಇದ್ ಮಾಡ್ತಾರಲ್ಲ, ಅವರು ಏನೋ ಕೊಡ್ತಾರಲ್ಲ, ಫಿಂಗರ್ ಪ್ರಿಂಟ್ ಎಲ್ಲ ಎಕ್ಕಿಸ್ಕೊಂಡು ಸೈನ್ ಹಾಕ್ಸ್ಕೊತಾರಲ್ಲ, ಅವರು ಸರಿ ಇಲ್ಲ. ಅಲ್ಲೂ ಸರಿ ಇಲ್ಲ, ಅವರು ಸರಿ ಇಲ್ಲ ಸರ್. ಅದೀಗ ನೀವು ಉಳಿತಾಯ ಪಾಸ್ಬುಕ್, ಬ್ಯಾಂಕ್ ಸ್ಟೇಟ್ಮೆಂಟ್ ಇವೆಲ್ಲ ಕೊಡೋವರೆಗೂ, ಆರ್ ಬೈ ಲೈಸೆನ್ಸ್ ಇವೆಲ್ಲ ತೋರ್ಸೋವರೆಗೂ ನಾವು ಕಟ್ಟಲ್ಲ. ನಾವೇನಾದ್ರು ಕೋರ್ಟ್ ಅಲ್ಲೇ ಕಟ್ತೀವಿ ಅಂತ ಹೇಳಿ. ಸರ್, ಇಲ್ಲಿ ಯಾರಾದ್ರೂ ಇದ್ರೆ ಅದೇ ಅಲ್ಲಿ ಮಾತಾಡಬಹುದಾ? ಬರ್ತೀರಾ ಅಲ್ಲಿಗೆ? ಎಲ್ಲಿ? ತುಮಕೂರು ಸರ್, ಶ್ರೀನಗರ. ನೀವು ಕಂಪ್ಲೇಂಟ್ ಕೊಡ್ಬೇಕಲ್ಲ, ನಾವು ಬರ್ಬೇಕು ಅಂದ್ರೆ ನೀವು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಸ್ಲಿಪ್ ಹಾಕಿದ್ರೆ ತಾನೇ ನಾವೆಲ್ಲ ಕಡೆಗಿಂತ ಆಗ್ಬೋದು. ಸರ್, ಯಾವ ತರ ಇದ್ ಮಾಡ್ಬೇಕು ಅದನ್ನ? ಯಾವ ತರ ಅಂದ್ರೆ, ನಮ್ಗೆ ಈ ತರ ಒಂದು ತೊಂದ್ರೆ ಕೊಡ್ತಾವ್ರೆ, ಈ ತರ ನಮ್ಗೆ ಟಾರ್ಚರ್ ಕೊಡ್ತಾವ್ರೆ. ಆರ್ ಬೈ ಲೈಸೆನ್ಸ್ ತೋರಿಸು ಅಂದ್ರೂ ತೋರಿಸ್ತಾ ಇಲ್ಲ, ನಮ್ ಪಾಸ್ಬುಕ್ ಎಲ್ಲ ಐತೆ ಅಂತ, ಉಳಿತಾಯ ಪಾಸ್ಬುಕ್ ಕೊಡಿ ಅಂದ್ರೂ ಕೊಡ್ತಾ ಇಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಅಂದ್ರೂ ಕೊಡ್ತಾ ಇಲ್ಲ. ನಾವು ಕಟ್ಟಿರೋ ದುಡ್ಡಿಂದ ಲೆಕ್ಕ ಭದ್ರ ಯಾವ್ದು ಕೊಡ್ತಾ ಇಲ್ಲ ಬ್ಯಾಂಕ್ ಅಲ್ಲಿ. ಇವರು ಬುಕ್ ನೋಡಿ, ಬುಕ್ಕಲ್ಲಿ ಐತೆ ಅಂತಾರೆ. ನಮ್ಗೆ ಆ ಬುಕ್ ಅಲ್ಲಿ ನಂಬಿಕೆ ಇಲ್ಲ. ನಾಳೆ ದಿವಸ ನಾವ್ ಇವಾಗ ಚೆನ್ನಾಗಿದ್ದೀವಿ, ನಮ್ಗೆ ದೇವ್ರಿಗೂ ಚೆನ್ನಾಗಿದ್ದೀವಿ, ಏನೂ ಆಗಿಲ್ಲ. ನಾಳೆ ದಿವಸ ಅತ್ಯಾಚಾರ ಏನಾರ ತೊಂದ್ರೆ ಆಯ್ತು ನಮ್ಗೆ, ಅವಾಗ ನಮ್ಮ ದುಡ್ಡು, ಉಳಿತಾಯ ದುಡ್ಡು ನಮ್ ಕುಟುಂಬಕ್ಕೆ ಸೇರ್ಬೇಕಲ್ಲ. ಎಲ್ಲೈತೆ ಅಂತ ನಮ್ ಕುಟುಂಬದವ್ರಿಗೆ ಗೊತ್ತಾಗ್ಬೇಕಲ್ಲ, ಅದು ಮಾಹಿತಿ ಬೇಕು. ಈಗ ನಾವು ಒಂದು ಯಾವ್ದೋ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ನ್ಯಾಮಿನಿಗೆ ಕೊಡಿ ಅಂತ ಹೇಳ್ತೀವಿ, ಆ ನ್ಯಾಮಿನಿಗೆ ಬರ್ಸಿರ್ತೀವಿ ಯಾರಕ್ ಕೊಡ್ಬೇಕು ಅಂತ. ಇವ್ರಲ್ಲಿ ಏನೈತೆ ದುಡ್ಡು ಎಲ್ಲೈತೆ ಅಂತಲೇ ನಿಮ್ಗೆ ಗೊತ್ತಿಲ್ವಲ್ಲ. ನಿಮ್ ಮನೆಯವ್ರು ಹೋಗಿ ಕೇಳಿದ್ರು, ನಿಮ್ ಸಂಘದವ್ರಿಗೆ ಹೋಗಿ ಕೇಳ್ತಾರೆ ಅನ್ಕೊಳ್ಳಿ, ಇವ್ರಿಗೆ
ನೀವ್ ಇಲ್ದ ಅನ್ನೋ ಟೈಮಲ್ಲಿ ಒಂದು ಉದಾಹರಣೆಗೆ ಅವಾಗ ಇವ್ರು ಏನಂತಾರೆ ನಿಮ್ಮ ಅಮ್ಮಂಗೆ ಎಲ್ಲಾರ್ಗು ದುಡ್ಡು ಕೊಟ್ಬಿಟ್ಟಿದೀವಿ ಕ್ಲಿಯರ್ ಆಗೈತೆ, ನೀವು ನಿಮ್ಮ ಇವರೇ ಸಾಲ ಕಟ್ಬೇಕು ನಮ್ಗೆ ಅಂತ ಹೇಳಿದ್ರೆ ಆ ಉಳಿತಾಯ ದುಡ್ಡು ಹೋಯ್ತಾ ನಿಮ್ ಫ್ಯಾಮಿಲಿ ಸಿಗಲ್ವಾ? ಆಮೇಲೆ ಕೊಡಲ್ಲ ನೀವು ಸರ್, ಈ ಇರೋರ್ಗೆ ಕೊಡ್ತಾ ಇಲ್ಲ ಸರ್. ಅವ್ರು ಇನ್ನೊಬ್ರನ್ನ ಸೇರ್ಸಿ ನಾವು ಕೊಡ್ತೀವಿ ಅಂತ ಕೂತವಳ ಅಮ್ಮ. ಅದಕ್ಕಾಗಿ ಅವ್ರು ಎಲ್ಲಾ ಫೋರ್ಜರಿ ಮಾಡ್ತಾವ್ರೆ. ಆಮೇಲೆ ನಿಮ್ ಕೈಲಿ ಸೈನ್ ಹಾಕ್ಸ್ಕೊಳ್ಳೋದು, ಫೋರ್ಜರಿ ಸೈನು ಮಾಡಿಸ್ಕೊತಾವ್ರೆ. ಆಮೇಲೆ ಇನ್ಮೇಲೆ ಸೈನು ಹಾಕ್ಬೇಡಿ ನೀವ್ ಯಾವ್ದಕ್ಕೂ. ಆಮೇಲೆ ಆಧಾರ್ ಕಾರ್ಡು, ಪಾನ್ ಕಾರ್ಡು ಯಾವ್ದಕ್ಕೂ ಕೊಡಕ್ ಹೋಗ್ಬೇಡಿ. ಇಟ್ಕೊಂಡಿದ್ದಾರೆ. ಅಲ್ಲ ಇನ್ಮೇಲೆ ಯಾವ್ದು ಕೊಡಕ್ ಹೋಗ್ಬೇಡಿ, ಸೈನ್ ಹಾಕಕ್ ಹೋಗ್ಬೇಡಿ. ಅವ್ರ ಫೋರ್ಜರಿ ಸೈನ್ ಬೇಕಾದ್ರೆ ಅವ್ರು ಹಾಕೊಳ್ಳಿ. ನೀವೊಂದ್ ಕಂಪ್ಲೇಂಟ್ ಕೊಟ್ರೆ ಎಲ್ಲಕ್ಕೂ ಬಗೆಹರಿತದೆ. ಅದೇ ಈ ತರ ನಮಗೆಲ್ಲಾನು ಕೊಡ್ಬೇಕು, ಕೊಟ್ರೆ ಕಟ್ತೀವಿ ನಾವು ಅಂತ ಹೌದು. ಅದೇ ನಮ್ಗೆ ಇದೆಲ್ಲ ಡಾಕ್ಯುಮೆಂಟ್ ನಮ್ಮ ಅವ್ರದ್ದು ಹೆಂಗೆ ದುಡ್ಡಿಂದ ಲೆಕ್ಕಾಚಾರ ಕೇಳ್ತಾರೋ ಅದೇ ತರ ನಮ್ಗೂ ದುಡ್ಡಿನ ಲೆಕ್ಕಾಚಾರ, ನಮ್ದು ಎಲ್ಲೈತೆ ದುಡ್ಡು ಅನ್ನೋದು ಬೇಕಲ್ಲ. ನಾವ್ ಸಾಲ ತಗೊಂಡಿರೋದು ಅವತ್ತಿಂದ ಇವತ್ತವರೆಗೂ ಲೆಕ್ಕ ಇರ್ಬೇಕಲ್ಲ ಬ್ಯಾಂಕ್ ಅಲ್ಲಿ. ಇವ್ರು ಪರ್ಸನಲ್ ಅಕೌಂಟ್ ತಾನೇ ದುಡ್ಡು ಹಾಕಿರೋದು, ನಿಮ್ಮ ಸಂಘದ ಅಕೌಂಟ್ ದುಡ್ಡು ಹಾಕೋರ? ಸಂಘದ ಅಕೌಂಟ್ ದುಡ್ಡು ಹಾಕಿಲ್ಲ ತಾನೆ, ನಿಮ್ ಪರ್ಸನಲ್ ಅಕೌಂಟ್ ದುಡ್ಡು ಹಾಕ್ಯವ್ರೆ. ನಮ್ಮ ಅಕೌಂಟಿಗೆ ಹಾಕಿದ್ದು ದುಡ್ಡು. ನಿಮ್ ಪರ್ಸನಲ್ ಅಕೌಂಟ್ ಸಂಘಕ್ಕೆ ಸೇರೈತಾ? ಇಲ್ಲ. ಸಂಘಕ್ಕೆ ಸೇರಿದಂತ ಅಕೌಂಟ್ಗೆ ಅಲ್ಲ, ಸಂಘಕ್ಕೆ ಸೇರಿದಂತ ಅಕೌಂಟ್ಗೆ ಇವ್ರಿಗೆ ದುಡ್ಡು ಯಾರು ಹಾಕಕ್ಕೆ ಅಧಿಕಾರ ಕೊಟ್ಟರು? ಹೌದು, ಸಂಘದಿಂದ ಕೊಡ್ಬೇಕಲ್ವಾ? ಸಂಘದಿಂದ ಕೊಡ್ಬೇಕು. ಈ ಸಿರಿ ಶಕ್ತಿ ಇದ್ರಲ್ಲೆಲ್ಲ ಹೆಂಗೈತೆ ಹೇಳಿ, ಆ ಸಂಘದ ಅಕೌಂಟ್ಗೆ ಹಾಕ್ತಾರೆ. ಸಂಘದ ಅಕೌಂಟ್ ಅಲ್ಲಿ ನಿಮ್ ಸದಸ್ಯರುಗಳು ಯಾರು ಲೋನ್ ಬರ್ಸಿರ್ತಾರ ಅವ್ರಿಗೆ ತೀರ್ಮಾನ ಮಾಡಿ ಅವ್ರಿಗೆ ಚೆಕ್ ಬರ್ಕೊಡ್ತೀರಾ. ಅದನ್ನ ತಗೊಂಡಾಗ ನಿಮ್ ಸದಸ್ಯರುಗಳೇ ನೀವು ಬ್ಯಾಂಕ್ ಕೊಟ್ರೆ ಬ್ಯಾಂಕ್ ಮುಖಾಂತರ ಚೆಕ್ ಅಲ್ಲಿ ದುಡ್ಡು ಕೊಡ್ತಾರೆ. ಇವ್ರ ಏನ್ ಮಾಡ್ತಿದಾರೆ ಗೊತ್ತಾ? ಇವ್ರು ದುಡ್ಡು ಮೇಡಮ್ ದಿರು ಬರ್ತಾರಲ್ಲ ಕಟ್ಟಿಸ್ಕೊಳಕ್ಕೆ, ಸಪೋರ್ಟ್ ಮಾಡ್ತಿದಾರೆ. ಅಲ್ಲಿ ಧರ್ಮಸ್ಥಳ ಅವಪ್ಪಗ ಹೆಗ್ಡೆಗೆ ಏನು ಗೊತ್ತಿಲ್ದಂಗೆ ಇವ್ರು ಮಾಡ್ತಾ ಇದಾರೆ ಅಂತ ನನ್ಗೆ. ಯಾಕಂದ್ರೆ ನಾನು ಎಲ್ಲ ಅವರೇ ಸಾಮಿಲ್ ಅವ್ರೆ ಪೂರ್ತಿ. ಯಾರು ಈಗ ದೊಡ್ಡದಾಗಿರೋರು ಸಾಮಿಲ್ ಇಲ್ದಲೆ ಸಣ್ಣ ಸಣ್ಣವ್ರು ಮಾಡಕ್ ಆಗಲ್ಲ. ಯಾವ್ದೇ ಆಗಿರೋ ಒಂದು ಮನೆ ಒಳಗೆ ನಿಮ್ಮ ಒಬ್ರು ಹಿರಿಯರ್ಗ್ ಗೊತ್ತಿಲ್ಲದಲೆ ನಿಮ್ಮ ಮಕ್ಳಿಗೆ ಯಾರು ತಪ್ಪು ಮಾಡ್ತಾ ಇದ್ರೆ ಒಂದ್ ದಿವಸ ಅವ್ರಿಗೆ ಮಾಹಿತಿ ಗೊತ್ತಿಲ್ಲದಾಗ ಕೇಳಕ್ಕಲ್ವಾ, ಗೊತ್ತಾಗ್ದಲೇ ಇರಕ್ಲ್ವಾ? ಮಕ್ಳು ಏನ್ ತಪ್ಪು ಮಾಡ್ತಾರೆ ಅಂತ ಗೊತ್ತಿರಲ್ವಾ? ಇವರೇ ಮಾಡ್ತಾ ಇರೋದು. ಅಲ್ಲ ಸರ್, ನಾವು ಇಂಟರ್ವ್ಯೂ ಹೋಗಿದ್ವಿ. ಅದಕ್ಕೆ ಅವ್ರೇನ್ ಮಾಡಿದ್ರು, ನಾವು ದುಡ್ಡು ಸಂಬಳ ಕೊಡೋದಿಲ್ಲ, ನೀವು ಒಂದು ಸಂಘ ಸೇರ್ಸಿದ್ರೆ ಒಂದು ಲೋನ್ ಮಾಡಿದ್ರೆ ಇಷ್ಟು ಅಂತ ಅಮೌಂಟ್ ಕೊಡ್ತೀವಿ, ಅದು ಒಂದು ತಿಂಗಳಿಗೆ 4,000 ಆಗುತ್ತೆ ಅಂತ ಹೇಳಿದ್ರು. ಅಂದ್ರೆ ಕಮಿಷನ್ ಲೆಕ್ಕದಲ್ಲಿ ಏನೋ ಮಾತಾಡಿದ್ರು. ಬೇಡ ಅಂತಂದೇಳಿ ಬಂದ್ವಿ. ಆಮೇಲೆ ಇನ್ನೊಬ್ರು ಸೇರ್ಕೊಂಡಿದ್ರು. ಆವಮ್ಮ ಏನ್ ಮಾಡ್ತಿದ್ದಾಳೆ, ಅವರು ಇನ್ನು ಕಟ್ಟಿದ್ರು ಇನ್ನು ಕಟ್ಬೇಕು ಅಂತ ಹೇಳಿ ಡಬಲ್ ಇಸ್ಕೊಂಡು, ನಾವು ಅಷ್ಟು ವರ್ಷ ಆಗಿದೆ, ಉಳಿತಾಯ ಹಣದಲ್ಲಿ ಅದ್ ಇಂಟ್ರೆಸ್ಟ್ ಬರುತ್ತಂತೆ, ಅದನ್ನ ನಮಗ್ ಕೊಟ್ಟಿಲ್ಲ. ಉಳಿತಾಯ ಸೇರ್ಕೊಂಡಿಲ್ಲ, 4 ವರ್ಷ ಆದ್ರೆ ಕೊಡೋದು. ಹೇಳಿ, ಅದೇನು ಹಣ ಬರುತ್ತಂತಲ್ಲ ಸರ್ ಉಳಿತಾಯ ದುಡ್ಡು. ಇವ್ರು ಇಂಟ್ರೆಸ್ಟ್ ಗಿರೆನ್ಸ್ ಏನು ಬೇಕಾಗಿಲ್ಲ. ಸರ್ಕಾರದಿಂದ ಸಬ್ಸಿಡಿ ಬರ್ತದೆ 3.5%. ಆ ದುಡ್ಡನ್ನ ಕೊಟ್ಟಿಲ್ಲ, ಇವರೇ ತಿಂತ ಕುಂತವ್ರೆ. ಪ್ರತಿ ಸಲ ಲೋನ್ ಎತ್ಕೊಂಡಾಗ್ಲೂ ಸರ್ಕಾರದಿಂದ ಸಬ್ಸಿಡಿ ಅಂತ ಸಿಗ್ತದೆ, ಆ ಸಬ್ಸಿಡಿ ತಿಂತವ್ರೆ. ಆಮೇಲೆ ಅಲ್ಲೆಲ್ಲಿ ಊರಲ್ಲಿ ಕೆರೆ ಅಭಿವೃದ್ಧಿ ಅಂದ್ಬಿಟ್ಟು ಕೆರೆಗಳನ್ನ ಅದ್ ಮಾಡ್ತೀನಿ ಅಂತ ಇದ್ ಮಾಡ್ಬಿಟ್ಟು ಅದ್ರ ದುಡ್ಡನ್ನು ಸರ್ಕಾರದಿಂದ ಇವರೇ ಎತ್ಕೊಂಡು ಮೋಸ ಮಾಡ್ತಾವ್ರೆ. ಪ್ರತಿಯೊಂದು ಇವ್ರಿಗೆ 40% ಗಂಟ ಬಡ್ಡಿನೂ ಆಗ್ತಾವ್ರೆ. ನೀವ್ ಒಂದ್ ಕಡೆಯಿಂದ ಲೆಕ್ಕ ಹಾಕಿ ನೋಡಿ ಬುಕ್ಕಲ್ಲಿ ನಿಮ್ಗೆ ಲೆಕ್ಕನೇ ಸಿಗಕ್ಕಿಲ್ಲ. ಅದೇ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಲ್ಲ. ನಿಮ್ ಹೆಸರಲ್ಲಿ ಅಕೌಂಟೇ ಮಾಡಿಲ್ಲ ಇವರು. CC ಅಕೌಂಟ್, ಸೆಟಲ್ಮೆಂಟ್ ಅಕೌಂಟ್, ಇದು ಅಕೌಂಟ್ ಅಂತ ಮಾಡವ್ರೆ. ಇದು ನಿಮ್ಮ ಸಂಘಕ್ಕೆ ಒಂದು ಅಕೌಂಟ್ ಮಾಡ್ಕೊಡ್ಬೇಕು ಇವರು. NRL ಸ್ಕೀಮ್ ಅಲ್ಲಿ ಇವರು ಸಂಘದ ಹೆಸರಲ್ಲಿ ಅಕೌಂಟ್ ಮಾಡ್ಕೊಟ್ಟಿಲ್ಲ. ಇವ್ರು ಏನಾದ್ರು CC ಅಕೌಂಟ್ ಮಾಡ್ಕೊಂಡು ನಿಮ್ ತಲೆ ಅಗ್ರಿಮೆಂಟ್ ಎಲ್ಲ ಬರ್ಸ್ಕೊಬಿಟ್ಟವ್ರೆ. ನಿಮ್ಮ ಅಕೌಂಟ್ CC ಅಕೌಂಟ್ ಒಳಗೆ ಅವರೇ ವ್ಯವಹಾರ ಮಾಡ್ಕೊಳಂಗೆ. ನಿಮ್ದ್ರಲ್ಲಿ ಅಕೌಂಟ್ ಪರ್ಸನಲ್ ಅಕೌಂಟ್ ಸಂಘಕ್ಕೆ ಮಾಡ್ಕೊಟ್ಟಿಲ್ಲ. ಅವರೇ ಎಲ್ಲ ತಂದ್ ಕೊಡೋದು ಇದ್ ಮಾಡೋದು. ಏಜೆಂಟ್ರು ಇವ್ರು. ಏಜೆಂಟ್ರ ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ, ಅದೆಲ್ಲ ಮೋಸ ಮಾಡ್ತಾವ್ರೆ. ಏಜೆಂಟ್ರು ಅಂದ್ರೆ ಸಂಘದವ್ರಿಗೂ ಬ್ಯಾಂಕ್ಗೂ ಲಿಂಕ್ ಮಾಡ್ಬಿಟ್ಟು ಅವ್ರಿಗೆ ಇರ್ಬಾರ್ದು ಸರ್. ಅಮ್ಮ ಹೊಲ್ಸೊಲ್ಸ್ ಮಾತಾಡ್ತಾಳೆ ಸರ್. ಏನ್ ಮಾಡ್ಬೇಕು ಹೇಳಿ ಸರ್? ಎಲ್ಲ ಯಾರು ಸಪೋರ್ಟ್. ಅವಳು ರಾಕ್ಷಸಿ ತರ. ರಾಕ್ಷಸಿ ಆದ್ರೂ ನೀವು ಅವ್ರ ಮೇಲೆ ವಿಡಿಯೋ ಮಾಡ್ಬಿಟ್ಟು ಒಂದ್ ಕಂಪ್ಲೇಂಟ್ ಕೊಟ್ರೆ ಏನು ಮಾಡಕ್ಕಾಗಲ್ಲ. ರಾಕ್ಷಸಿ ಎಂತ ರಾಕ್ಷಸರ್ನು ಅಡಗ್ಸಾಗೈತೆ. ಅಮ್ಮ ಸೇರ್ಸಿದಾಳೆ ಒಬ್ಳು. ಅವಳು ಸೇರ್ಸಿಳವಳಿಗೆ ಬಾಯಿಗೆ ಬಂದಂಗೆ ಬರ್ತಾಳೆ. ಅವಳು ವಿಡಿಯೋ ಮಾಡ್ಕೊಂಡಿರೋ ಮೊಬೈಲ್ ಕೊಡು, ಅದೇ ರೆಕಾರ್ಡ್ ಮಾಡ್ಕೊಂಡಿರೋ ಫೋನ್ ಕೊಡು ಅಂದ್ರೆ ಅವಳು ಕೊಡ್ತಾ ಇಲ್ಲ. ನಾನು 3 ಲಕ್ಷ ತಗೋಬೇಕು, ಅದಕ್ಕೆ ನಾನು ಕೊಡಲ್ಲ, ನನಗ್ ಬೇಕು ಅಂತ ಅವಳು ಅಂತಾಳೆ. ಅವಳು ಈಗ ನೀವು ಸಂಘಕ್ಕೆ ಸಾಲ ಕಟ್ಟೋದ ನಿಲ್ಸಿ, ನಿಮ್ ಮನೆ ತಗ ಬರ್ತಾರಲ್ಲ ವಿಡಿಯೋ ಮಾಡ್ಕೊಳ್ಳಿ. ನೀವು ಕೇಳೋ ಪಾಯಿಂಟ್ ಗಳನ್ನ ಬಾಡಿಗೆ ಮನೇಲಿ ಇದ್ರು ನೀವು ಕಾನೂನು ರೀತಿ ಒಂದ್ಸತಿ ಕೇಳ್ತು ಅಂದ್ರೆ ಅವ್ರು ನಿಮ್ ಮನೆ ಬಾಗ್ಲಕ್ ಬರಲ್ಲ. ಅವ್ರು ಕಾನೂನು ರೀತಿ ಕೇಳ್ತು ಅಂದ್ರೆ ನೀವು ಕೇಳ್ದಲೆ ಎದ್ರಕೊಂಡ್ರೆ ಮಾತ್ರ ಬರ್ತಾರೆ.
ಅವ್ರಿಗೆ ಈಗ ಕರೆಕ್ಟಾಗಿ ಕೇಳಿದ್ರೆ ದಾಖಲೆಗಳು ಇವೆಲ್ಲ ಕೇಳಿದ್ರೆ ಪ್ರೂಫ್ ಹೇಳಿದ್ರೆ ಕಂಪ್ಲೇಂಟ್ ನೀವು ಕೊಡಕ್ ಹೋಯ್ತೀನಿ ಅಂದ್ರೆ ಅವ್ರು ಯಾವ್ದೇ ಕಾರಣಕ್ಕೆ ಹತ್ರಕ್ಕೆ ಬರಲ್ಲ, ನೀವು ಕಂಪ್ಲೇಂಟ್ ಕೊಡ್ಬೋದು ಅವ್ರ ಮೇಲೆ. ಹೌದಾ ಸರ್, ಎಷ್ಟಿದೆ ಅಂತ ಅದು ಶೀಟ್ ಬರುತ್ತೆ ಸರ್, ಆ ಶೀಟ್ ಇಸ್ಕೊತೀನಿ ನಾನು. ಹ್ಮ್ ಆ ಶೀಟ್ ಎದೆಲ್ಲ ಎಷ್ಟೆಷ್ಟು ಕಟ್ಬೇಕು ಏನೇನಿಲ್ಲ ಅಂತ ನೋಡಿ ಅದನ್ನ ಪರ್ಸೆಂಟೇಜ್ ಹಂಗೆ ಅದನ್ನ ಯಾವ ರೀತಿ ನಾವ್ ಮಾಡ್ಬೇಕು ಅಂತ ಒಂದು ಕಳಿಸ್ತೀನಿ ಸರ್ ನಿಮ್ಗೆ. ಈ ತರ ಇದೆ ಅವ್ರ ಇಷ್ಟಿದೆ ಅಂತ. ಲೋನ್ ಸ್ಲಿಪ್ ಬರ್ಕೊಟ್ಟಾರಲ್ಲ ಅದ ಅಲ್ಲ ಸರ್, ಅದು ತಿಂಗ್ಳಿಗೊಂದ್ಸರಿ ಅದೇ ಬರುತ್ತೆ ತಿಂಗ್ಳಿಗೋಸ್ಕರ ಲೋನ್ ಇಂದ ಇದಾಕೋದು ಬ್ಯಾಂಕಿಂದು. ಬ್ಯಾಂಕಿಂದಲ್ಲ, ಅದು ಇವ್ರು ಪ್ರಿಂಟ್ ಹೊಡೆದು ಇದ್ ಮಾಡ್ಕೊಟ್ರೋದು ಬ್ಯಾಂಕಿಂದಲ್ಲ. ಬ್ಯಾಂಕಿಂದ ಸ್ಟೇಟ್ಮೆಂಟ್ ಕೊಡಕ್ ಹೇಳಿ. ಬ್ಯಾಂಕ್ ಸ್ಟೇಟ್ಮೆಂಟ್. ನಿಮ್ಮ ಸಂಘದ ಹೆಸರಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಬರ್ತದೆ, ಅದನ್ನ ಇವ್ರು ಕೊಡ್ತಾರ. ಇವ್ರು ಸಂಘದ ಅಕೌಂಟೇ ಮಾಡಿಲ್ಲ. ಇವ್ರು ಏನಿದ್ರು ಇವ್ರು ಕಂಪ್ಯೂಟರ್ ಅಲ್ಲಿ ಬರ್ದ್ಬಿಟ್ಟು ಕೊಡ್ತಾರ ಅಂತ. ಸಾವಿರ ಕೊಡ್ತೀನಿ ನಾವು. ಕಂಪ್ಯೂಟರ್ ಅಲ್ಲಿ ತೆಗ್ಕೊಡ್ತಾರೆ ಕರೆಕ್ಟ್. ನಾವು ಸಾವಿರ ಬರ್ಕೊಡ್ತೀವಿ. ಸೀಲ್ ಸೈನ್ ಏನಾರ ಯಾರ ಬ್ಯಾಂಕ್ ಇಂದ ಹಾಕಿರೋದೈತಾ? ಏನು ಇಲ್ಲ, ಬರೀ ವೈಟ್ ಶೀಟ್ ಅಲ್ಲಿ ಅಲ್ಲಿಗೆ ಅದಕ್ಕೆ ಅಧ್ಯಕ್ಷರ ಯಾರು ಸೈನ್ ಹಾಕವ್ರ, ಯಾರ ಇದ್ ಮಾಡವ್ರ? ಯಾವ್ದು ಇಲ್ಲ, ಫೋರ್ಜರಿ ಬರ್ತಾ ಇರೋದು. ಅದು ಮತ್ತೆ ಇಷ್ಟ ಕಟ್ಬೇಕು ಅಂತ ಹೇಳಿ ಬರುತ್ತೆ ಅದ್ರಲ್ಲಿ. ಇಷ್ಟ ತಿಂಗಳು ಕಟ್ಟಿದೀರಾ, ಇನ್ನು ಇಷ್ಟ ತಿಂಗಳು ಕಟ್ಬೇಕು ಅಂತ ಹೇಳಿ. ಸರಿ, ನೀವು ಇನ್ನೂ ಒಂದ್ ಕೇಳಿ, ನಿಮ್ಮ ಪರ್ಸನಲ್ ಅಕೌಂಟ್ ದುಡ್ಡು ಹಾಕೋರಲ್ಲ, ಆ ಅಕೌಂಟ್ ಅಲ್ಲಿ ಆಟೋಮೆಟಿಕ್ ಕಂತ್ ಕಟ್ ಮಾಡ್ಕೊಳ್ಳಿನಿ. ಆನ್ಲೈನ್ ನೀವು ನಮ್ ಪರ್ಸನಲ್ ಅಕೌಂಟ್ ದುಡ್ಡು ಹಾಕಿದ್ರೆ ಅಕೌಂಟ್ ಅಲ್ಲಿ ಕಂತ್ ಐತೆ ಕಟ್ ಮಾಡ್ಕೊಳ್ಳಿನಿ. ನಾ ಫೋನ್ ಪೇ ಗೂಗಲ್ ಪೇ ಯೂಸ್ ಕಳ್ಸಲ್ಲ, ನೀವು ಅಕೌಂಟ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಫೈನಾನ್ಸರ್ ಹೆಂಗ್ ಕಟ್ ಮಾಡ್ಕೊತಾರ ಹಂಗ್ ಕಟ್ ಮಾಡ್ಕೊಳ್ಳಿನಿ. ಆತರ ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಮ್ ಬ್ಯಾಂಕ್ ಬುಕ್ ಕೊಡಿ, ಬ್ಯಾಂಕ್ ಡೀಟೇಲ್ಸ್ ಎಲ್ಲೈತೆ ಅಂತ ತೋರಿಸಿ ನಾವು ಸದಸ್ಯರೆಲ್ಲ ಕಲೆಕ್ಷನ್ ಮಾಡ್ಕೊಂಡು ನಾವೇ ಹೋಗಿ ಕಟ್ತೀವಿ. ಇಲ್ಲಾಂದ್ರೆ ನೀವು CC ಅಕೌಂಟ್ ಕಲೆಕ್ಷನ್ ಮಾಡ್ಕೊತಾ ಇದೀರಲ್ವಾ ಕಲೆಕ್ಷನ್ ಪಾಯಿಂಟ್ ಅಲ್ಲಿ ಕಲೆಕ್ಷನ್ ಮಾಡ್ಕೊಳ್ಳಿ. ನಿಮ್ ಕಲೆಕ್ಷನ್ ಕಟ್ಟಕ್ ಹೋಯ್ತಿರಲ್ಲ ಬ್ಯಾಂಕ್ಗೆ, ನಿಮ್ ಜೊತೆ ನಾವ್ ಸದಸ್ಯಗಳೆಲ್ಲ ಬರ್ತೀವಿ. ನಮ್ ಮುಂದಗಡೆ ನಮ್ಮ ಸಂಘದ ಹೆಸರಿಗೆ ನಮ್ಮ ಸಾಲದ ಮರುಪಾವತಿ ಜಮಾ ಆಗೋದು ಮತ್ತೆ ಉಳಿತಾಯ ದುಡ್ಡಿಗೆ ಜಮಾ ಆಗೋದು ನಮ್ಗೆ ಬ್ಯಾಂಕ್ ಇಂದ ಸ್ಲಿಪ್ ಇಸ್ಕೊಡೀನಿ. ನಾವೇ ಡೈರೆಕ್ಟ್ ನಿಮ್ ಜೊತೆಲೆ ಬರ್ತೀವಿನಿ. ಅವ್ರ ಕಲೆಕ್ಷನ್ ಗಾಡಿ 12 ಗಂಟೆ ಹೊತ್ತು ಕಟ್ಬಿಟ್ಟು ನಾವು ಹೋಗ್ಬೇಕು, 12 ಗಂಟೆ ಹೊತ್ತು ಬ್ಯಾಂಕ್ ಕ್ಲೋಸ್ ಆಯ್ತದೆ ಅಂತಾರಲ್ಲ, ನಾವು ಜೊತೆಲಿ ಬರ್ತೀವಿ. ನಮ್ಮನ್ನ ಕರ್ಕೊಂಡ್ ನಡ್ರೀನಿ. ಅವಾಗ ನಮ್ಮ ಸಂಘದ ಅಕೌಂಟ್ಗೆ ನಮ್ ಮುಂದೆಗಡೆ ಅಕೌಂಟ್ಗೆ ದುಡ್ಡು ಹಾಕಿನಿ. ನಮ್ ದುಡ್ಡು ತಾನೆ, ನಮ್ ಉಳಿತಾಯ ದುಡ್ಡು, ನಮ್ ಸಾಲದ ದುಡ್ಡು ನಮ್ ಮುಂದೆಗಡೆ ನಮ್ಮ ಅಕೌಂಟ್ಗೆ ಹಾಕಿ ನಮ್ಗೆ ಬ್ಯಾಂಕ್ ಇಂದ ಸ್ಲಿಪ್ ಕೊಡಕ್ ಹೇಳಿ ನಾವ್ ಇಸ್ಕೊತೀವಿ. ನೋಡ್ತೀವಿ, ಅವಾಗ ನಮ್ದು ಅಕೌಂಟ್ ಕರೆಕ್ಟಾಗಿ ಬಿದ್ದೈತೆ, ನಮ್ದು ಸಾಲ ಕಟ್ಟಿರೋದು ಮರುಪಾವತಿ ಇದಾಗೈತೆ, ವಜನ ಆಗೈತೆ, ನಮ್ ಉಳಿತಾಯ ದುಡ್ಡು ಸೇರ್ಪಡೆ ಆಗೈತೆ ಅಂದ್ಬಿಟ್ಟು ನಾವ್ ನೋಡ್ಕೊಂಡು ಹೋಯ್ತಿವಿ. ಅದನ್ನ ನಮ್ ಡೈರೆಕ್ಟ್ ನಮ್ಗೆ ಬರೋಕ್ಕೆ ಅವಕಾಶ ಕೊಡಿ ಅನ್ನಿ. ಸರ್, ಈಗ ಮೊದ್ಲು ಅಂದ್ರೆ ಇಲ್ಲಿ ಕೊಡೋರು ಅದೇ ಕಲೆಕ್ಷನ್ ಪಾಯಿಂಟ್ ಅಲ್ಲೇ ಅಮೌಂಟ್ ಕೊಡ್ತಿದ್ರು ಕ್ಯಾಶ್. ಈಗ ಯಾಕೆ ಸರ್ ಬ್ಯಾಂಕಿಂಗ್ ಮಾಡಿರೋದು? ಇವ್ರಿಗೆ ಕಲೆಕ್ಷನ್ ಮಾಡ್ಕೊತಾ ಇರೋದು ಈಗ್ಲೂ ಕ್ಯಾಶ್ ತಾನೆ ನಿಮ್ತವ. ಕ್ಯಾಶ್ ಕಲೆಕ್ಷನ್ ಮಾಡಂಗೆ ಇಲ್ಲ. ಆನ್ಲೈನ್ ಕಲೆಕ್ಷನ್ ಮಾಡ್ಕೊಳ್ಳಿ ಬ್ಯಾಂಕ್ ಇಂದ. ಬ್ಯಾಂಕ್ ಹಾಕೋರ್ ಪರ್ಸನಲ್ ಅಕೌಂಟ್ಗೆ ಬ್ಯಾಂಕ್ ಇಂದ ಕಟ್ ಮಾಡ್ಕೊಳ್ಳಿ. ಅಷ್ಟೇ ಅಮೌಂಟ್, ಅಷ್ಟೇ ಇಂಟ್ರೆಸ್ಟ್ ಸರ್? ಇಲ್ಲ, ಇಂಟ್ರೆಸ್ಟ್ ಇವ್ರು ಜಾಸ್ತಿ ಆಗ್ತಾವ್ರೆ. ಬ್ಯಾಂಕ್ ಲೆಕ್ಕಾಚಾರಕ್ಕೆ ಇವ್ರು ಹಾಕಿಲ್ಲ. RBI ರೂಲ್ಸ್ ಪ್ರಕಾರ ಕಡಿಮೆ 16% ಏನೋ ಒಳಗಡೆ ಏನೋ ಅಂತ. ಇವ್ರು RBI ಲೈಸೆನ್ಸ್ ಇಲ್ವಲ್ಲ ಇವ್ರದ್ದು? ಇಲ್ಲ, RBI ಲೈಸೆನ್ಸ್ ಇಲ್ಲ, ಗ್ರಾಮದ ಪಂಚಾಯತಿ ಲೈಸೆನ್ಸು ಇಲ್ಲ. ಮತ್ತೆ ಅದನ್ನ ಕ್ಲೋಸ್ ಮಾಡ್ಬೋದಲ್ಲ ಸರ್ ಇವರು ಗೌರ್ಮೆಂಟ್ ಅಂದ್ರೆ ಕಪ್ಪಣ, ರಾಜಕೀಯ ಕಪ್ಪಣ ಅದ್ರೊಳಗೆ ಹೋಯ್ತೈತಲ್ಲ. ರಾಜಕೀಯದವ್ರ ಕಪ್ಪಣ ಎಲ್ಲಾನು ವೈಟ್ ಮನಿ ಮಾಡ್ಕೊತಾವ್ರಲ್ಲ. ರಾಜಕೀಯದವ್ರು ಅದ್ರೊಳಗೆ ಗುಂಪಾಗ ಇರಲ್ಲ. ಈಗ ಅವ್ರು 5 ಕೋಟಿ 10 ಕೋಟಿ ಎಲ್ಲಾನು 20 ಕೋಟಿ ಈ ತರ ಎಲ್ಲಾನು ಕಪ್ಪಣ ಕೊಟ್ಟು ಅಲ್ಲಿ ವೈಟ್ ಮನಿ ಮಾಡ್ಕೊತಾವ್ರಲ್ಲ, ಬಡ್ಡಿ ಕೂಟು ರಾಜಕೀಯದವ್ರು. ಅದರಿಂದ ಅವ್ರ ಕಡೆಗೆ ಬೆಂಬಲವಾಗವ್ರೆ. ಅದಕ್ಕಾಗಿ ಕಂಪ್ಲೇಂಟ್ ಕೊಟ್ಟು ಇದ್ ಮಾಡಿ ಕಾನೂನು ರೀತಿಲಿ ಅವ್ರು ಇದ್ ಮಾಡ್ಬೇಕು. ನೀವ್ ದುಡ್ಡು ಕಟ್ಟಲ್ಲ ಅಂದ್ರೆ ನಿಮ್ ಮೇಲೆ ಅವ್ರು ಏನು ಮಾಡಕ್ಕಾಗಲ್ಲ. ಅಲ್ಲ, ನೀವು ನಿಮ್ ಮೇಲೆ ಅವ್ರು ಏನು ಮಾಡಕ್ಕಾಗಲ್ಲ. ನಿಮ್ ಮೇಲೆ ಕೋರ್ಟ್ ನೋಟಿಸ್ ಕಳ್ಸಕ್ ಹೇಳಿ, ಅವ್ರು ಯಾವ್ದೇ ಕಾರಣಕ್ಕೆ ಕಳ್ಸಕ್ಕಾಗಲ್ಲ. ನಾವ್ ಕೋರ್ಟ್ ಅಲ್ಲೇ ಕಟ್ತೀವಿ. ನಾವಂತೂ ಡೈರೆಕ್ಟ್ ನಾವು ಆನ್ಲೈನ್ ಮುಖಾಂತರ ಕಟ್ಟೋದು. ಬ್ಯಾಂಕ್ ಕಟ್ ಮಾಡ್ಕೊಳ್ಳಿ ಅಕೌಂಟ್ ಅಲ್ಲಿ. ಇಲ್ಲ ಅಂದ್ರೆ ನಮ್ ಬುಕ್ ಸ್ಟೇಟ್ಮೆಂಟ್ ಇವೆಲ್ಲ ಕೊಡಿ, ನಾವು ಡೈರೆಕ್ಟ್ ನಾವೇ ಹೋಗಿ ಬ್ಯಾಂಕ್ ಕಟ್ತೀವಿ. ಇಲ್ಲ ಅಂದ್ರೆ ಕೋರ್ಟ್ ನೋಟಿಸ್ ಕಳ್ಸಿ ಕೋರ್ಟ್ ಅಲ್ಲೇ ನಾವು ಎಂಟ್ರಿ ಆಗಿ ಕೋರ್ಟ್ ಅಲ್ಲಿ ಕಟ್ತೀವಿ. ಅಲ್ಲಿವರೆಗೂ ನಾವು ಕಟ್ಟಲ್ಲ. ನೀವು ನಮ್ಮ ಮೇಲೆ ಏನ್ ಮಾಡ್ತೀರಾ ಮಾಡ್ಕೊಳ್ಳಿನಿ. ಏನು ಮಾಡಕ್ ಆಗಲ್ಲ, ಅವ್ರ ಕೈಲಿ ಏನು ಇಲ್ಲ. ಅಲ್ಲಿ ದಾಖಲೆ ಇರ್ತಾವ. ಈಗೆಲ್ಲ 2.5 ವರ್ಷ 3 ವರ್ಷ ಅದರಿಂದ ಬಿಟ್ಟಿರೋರು ಅವ್ರೆ. ಅವ್ರ ಮೇಲೆ ಒಂದ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಕ್ ಆಗಿಲ್ಲ, ಒಂದ್ ಕೋರ್ಟ್ ಕರ್ಸ್ಕೊಳಕ್ ಆಗಿಲ್ಲ. ಯಾರು ಸಾಲ ಕೊಟ್ರವ್ರು ಕರೆಕ್ಟಾಗಿ ಕಾನೂನು ರೀತಿಲಿ ಕೊಟ್ಟಿದ್ರೆ ಅವ್ರ ಯಾವಾಗ ಬೇಕಾದ್ರು ವಸೂಲು ಮಾಡ್ಬೋದು. ಇವ್ರು ಯಾಕೆ ವಸೂಲು ಮಾಡಕ್ ಆಯ್ತಾ ಇಲ್ಲ? ಕಾನೂನು ರೀತಿನೇ ಕೊಟ್ಟಿಲ್ಲ ಇವರು. ಅದಕ್ಕಾಗಿ ಇವ್ರ ಕೈಲಿ ಏನು ಮಾಡಕ್ ಆಗ್ದಲೇ ಇರೋದು. ಹಲೋ, ಕೇಳಿಸ್ತಾ ಇದೆಯಾ? ಸರ್, ಅದೇ ಕಟ್ ಆಗ್ತಿದೆ ವಾಯ್ಸ್. ಅದೇ ನೀವು ಅದಕ್ಕೆ ಕೋರ್ಟ್ ಅಲ್ಲಿ ಕಟ್ತೀವಿ. ಕೋರ್ಟ್ ಮುಖಾಂತರ ಕಳಿಸಿ ಕೋರ್ಟ್ ಅಲ್ಲಿ ನಾವು ಎಂಟ್ರಿ ಆಯ್ತೀವಿ. ಇಲ್ಲ ಅಂದ್ರೆ ಅಕೌಂಟ್ ಅಲ್ಲಿ ಡೈರೆಕ್ಟ್ ನೀವು ಅಕೌಂಟ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಕ್ಯಾಶ್ ಕಟ್ಟಲ್ಲ. ಲಾಯರ್ಗೆ ಹೇಳಿ ಏನಾರ ಕರ್ಕೊಂಡು ಹೋಗಿ ಏನಾದ್ರು ಮಾಡ್ಸದ ಸರ್?
ಲಾಯರ್ಗೆ ಹೇಳ್ಬಿಟ್ಟು ಅವ್ರ ಮುಖಾಂತರ ಒಂದು ಕಂಪ್ಲೇಂಟ್ ಕೊಡಿ. ನಮ್ಗೆ ಈ ತರ ತೊಂದರೆ ಕೊಡ್ತಾವ್ರೆ ಇದರೆಲ್ಲ ಅಂದ್ಬಿಟ್ಟು ನಮ್ಗೆ RBI ಲೈಸೆನ್ಸ್ ಕೇಳಿದ್ರೆ ಲೈಸೆನ್ಸ್ ಇಲ್ಲ ಅಂತಾರೆ, ನಮ್ ಉಳಿತಾಯ ದುಡ್ಡು ಪಾಸ್ಬುಕ್ ಕೇಳಿದ್ರೆ ಪಾಸ್ಬುಕ್ ಇಲ್ಲ ಅಂತಾರೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲ ಅಂತಾರೆ. ಇವ್ರು ಬುಕ್ ಅಲ್ಲಿ ತೋರಿಸ್ತೀನಿ ಅಂತಾರೆ. ಬುಕ್ ತಗೊಂಡೋಗ್ಬಿಟ್ಟು ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಕ್ಕಾಯ್ತದ? ಬುಕ್ ಇಂದ ಏನ್ ಸಿಗ್ತದೆ ನಮ್ಗೆ ಲಾಭ? ಆ ಬುಕ್ ಒಂದಿಗೆ ಯಾವ್ದಾದ್ರು ಮೂಲಗಳಿಗೆ ಹೆಸರು ಇರ್ತಾರೋ ಲೆಕ್ಕನೇ ಸಿಗಾಕಲ್ಲ. ಇವ್ರು ಯಾವ ಬ್ಯಾಂಕ್ ಅಲ್ಲಿ ಇಟ್ಟವ್ರೆ ಅಂತ ನಮಗ್ ಬೇಕಲ್ಲ ನೀ. ಅದಕ್ಕೆ ಲಾಯರ್ ಮುಖಾಂತರನೇ ಮಾಡಿಸ್ಬೋದು ಮಾಡಿ. ಓಕೆ ಸರ್. ಅದೇ ಅವರು ನಮಗೆ ಅದೇ ಸೈನ್ ಹಾಕಿದ್ದಾರೆ. ಅದಕ್ಕೆ ಅವ್ರು ಕಟ್ಬೇಡ, ನೀನ್ ಅಯ್ಯಮ್ಮ 3 ಲಕ್ಷ ತಗೋತಾಳೆ, ಕಟ್ಬೇಡ, ನೀವು ಹೋಗ್ಬೇಡ, ಇವಾಗೆಲ್ಲ ತುಂಬಾ ಕಂಪ್ಲೇಂಟ್ ಆಗಿದೆ ಅವ್ರದ್ದು ಅಂತ, ಯಾರು ಕಟ್ತಾ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಸೈನ್ ಹಾಕಿಲ್ಲ, ಅಯ್ಯಮ್ಮನೆ ಫೋರ್ಜರಿ ಸೈನ್ ಹಾಕಿ ದುಡ್ಡು ತಗೊಂಡಿದ್ದಾರೆ. ಅವ್ರು ಮಾತಾಡ್ಕೊಂಡು ಕಂಪ್ಲೇಂಟ್ ಕೊಡಿ. ಈ ತರ ಎಲ್ಲ ಫೋರ್ಜರಿ ಸೈನ್ ಹಾಕೊಂಡು ಅವ್ರು ಎತ್ಕೊತಾವ್ರೆ, ನಾವು ಸೈನ್ ಹಾಕಿಲ್ಲ, ಏನೂ ಹಾಕಿಲ್ಲ, ನಮ್ ದಾಖಲಾತಿ ಕೇಳ್ತಾ ಇದೀವಿ, ದಾಖಲಾತಿ ಕೊಡ್ತಾ ಇಲ್ಲ, ನಾವು ಇನ್ನು ಲೋನ್ ಕಟ್ತಾ ಇಲ್ಲ, ನಮ್ಮ ದಾಖಲಾತಿ ಕೊಡೋವರೆಗೂ ನಾವು ಕಟ್ಟಲ್ಲ, ನಮ್ಮ ಎಲ್ಲ ಕಟ್ರಿ ಮುಗ್ದೋಗೈತೆ ನಮ್ ಲೆಕ್ಕಾಚಾರಕ್ಕೆ, ನಾವು ಕಟ್ಟಂಗೆ ಇಲ್ಲ ಅಂತ ಹೇಳಿ. ಅದೇ ಸರ್, ನಾನ್ ನಾಳೆ ಹೋಗ್ತೀನಿ ಅವ್ರ ಹತ್ರ, ಅಲ್ಲಿ ಕೋರ್ಟ್ ಹತ್ರ, ಅವ್ರಿಗೆ ಫೋನ್ ಮಾಡ್ಕೊಡ್ತೀನಿ ಸರ್, ಮಾತಾಡಿ ಹೇಳಿ ಸರ್. ಸರಿ ಆಯ್ತು. ಓಕೆ ಸರ್. ನೀವು ತುಮಕೂರಾ ಸರ್? ಹೌದು. ಸರಿ ಸರ್, ಹಂಗ್ ಕೊಡ್ತೀನಿ, ಮಾತಾಡಿ. ಆಯ್ತಾಯ್ತು.